ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 46. ದ್ವಿತೀಯ ಗರ್ಭವನ್ನು ಇಂದ್ರನು ಛೇದಿಸಿದುದು. ಎಲೈ ರಾಮನೇ, ತನ್ನ ಮಕ್ಕಳು ಹೀಗೆ ಹತರಾದುದರಿಂದ ದಿತಿಯು ಬಹಳ ದುಃಖಿತಳಾಗಿ ತನ್ನ ಪತಿಯಾದ ಮರೀಚಿ ಪುತ್ರನಾದ ಕಾಶ್ಯಪನನ್ನು ಕುರಿತು, ಎಲೈ ಪೂಜ್ಯನೇ, ನಿನ್ನ ಮಕ್ಕಳಾದ ಮಹಾಬಲಶಾಲಿಗಳಾದ ದೇವತೆಗಳಿಂದ ನನ್ನ ಪುತ್ರರು ಹತರಾದರು. ಆದ್ದರಿಂದ ದೀರ್ಘವಾದ ತಪೋಬಲದಿಂದ ಕೂಡಿ ಇಂದ್ರನನ್ನು ಕೊಲ್ಲತಕ್ಕ ಮಗನನ್ನು ನಾನು ಕೋರುತ್ತೇನೆ. ಅದಕ್ಕಾಗಿ ನಾನು ತಪಸ್ಸನ್ನು ಆಚರಿಸುವೆನು. ನನಗೆ ಅಂಥ ಗರ್ಭವನ್ನು ಅನುಗ್ರಹಿಸು. ಬಲವಂತನು ಮಹಾಧನುರ್ಧಾರಿಯೂ ಆಗಿ ವಾಸ್ತವ ವಿಷಯಗಳನ್ನೆಲ್ಲ ಚೆನ್ನಾಗಿ ಅರಿತು ಎಲ್ಲರಲ್ಲಿಯೂ ಸಮದರ್ಶಿಯಾಗಿ ಎಲ್ಲರಿಗೂ ಒಡೆಯನಾಗಿ ಇಂದ್ರನನ್ನು ಕೊಲ್ಲತಕ್ಕ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಲು ನೀನು ಅನುಜ್ಞೆಯನ್ನು ದಯಪಾಲಿಸು ಎಂದು ಬೇಡಿದಳು. ಆಕೆಯ ಆ ಮಾತನ್ನು ಕೇಳಿ ಮರೀಚಿ ಪುತ್ರನೂ ಮಹಾ ತೇಜಸ್ವಿಯೂ ಆದ ಕಾಶ್ಯಪನು ದುಃಖಿತಳಾದ ದಿತಿಯನ್ನು ಕುರಿತು, ಎಲೈ ತಪೋಧನಳೆ, ಹಾಗೆಯೇ ಆಗಲಿ, ನಿನಗೆ ಮಂಗಳವಾಗಲಿ. ನೀನು ಪರಿಶುದ್ಧಳಾಗಿರೋ. 1000 ವರ್ಷ ತುಂಬುವವರೆಗೂ ನೀನು ಪರಿಶುದ್ಧಳಾಗಿದ್ದುಕೊಂಡು ತಪಸ್ಸು ಮಾಡಿದರೆ ಇಂದ್ರನನ್ನು ಕೊಲ್ಲತಕ್ಕ 3 ಲೋಕಗಳಿಗೂ ಒಡೆಯನಾಗತಕ್ಕ ಮಗನನ್ನು ನೀನು ನನ್ನಿಂದ ಪಡೆಯುವೆ ಎಂದನು. ಆ ಮಹಾ ತೇಜಸ್ವಿಯು ಹೀಗೆ ಹೇಳಿ ಆಕೆಯನ್ನು ತನ್ನ ಕೈಯಿಂದ ಮೈ ಸವರಿ ಆಲಂಗಿಸಿಕೊಂಡು ಒಳ್ಳೆಯದಾಗಲೆಂದು ಹರಸಿ ತಪಸ್ಸಿಗೆ ಹೊರಟು ಹೋದನು. ಎಲೈ ನರಶ್ರೇಷ್ಠನೇ, ಆತನು ಹೊರಟು ಹೋದ ಮೇಲೆ ದಿತಿಯು ಪರಮಹರ್ಷದಿಂದ ಕುಶಪ್ಲವನವೆಂಬ ಸ್ಥಳಕ್ಕೆ ಬಂದು ಉಗ್ರವಾದ ತಪಸ್ಸನ್ನು ಆಚರಿಸಿದಳು. ತಪಸ್ಸನ್ನು ಆಚರಿಸುತ್ತಿದ್ದ ಆಕೆಗೆ ಇಂದ್ರನು ಬಹಳವಾದ ವಿನಯದಿಂದ ಸೇವೆಯನ್ನು ಮಾಡಲಾರಂಭಿಸಿದನು. ಅಗ್ನಿಯನ್ನು, ದರ್ಭೆ, ಸಮಿತ್ತುಗಳನ್ನು, ತೀರ್ಥ, ಫಲ ಮೂಲಗಳನ್ನು, ಆಕೆಯು ಕೋರಿದ ಇತರ ಪದಾರ್ಥಗಳನ್ನು ತಂದೊಪ್ಪಿಸಿ ಉಪಚರಿಸುತ್ತಿದ್ದನು. ಆಕೆಯ ಶ್ರಮ ಪರಿಹಾರಕ್ಕಾಗಿ ಆಕೆಯ ಮೈಯೊತ್ತಿ ಇಂದ್ರನು ಆಕೆಯನ್ನು ಎಡಬಿಡದೆ ಉಪಚರಿಸುತ್ತಿದ್ದನು. ಎಲೈ ರಘುನಂದನನೇ, ಹೀಗೆ 1000 ವರ್ಷಗಳು ಕಳೆಯುವುದಕ್ಕೆ 10 ವರ್ಷಗಳು ಉಳಿದಿರಲು ದಿತಿಯು ಬಹಳ ಸಂತುಷ್ಟಳಾಗಿ ದೇವೇಂದ್ರನನ್ನು ಕುರಿತು, ಎಲೈ ಸುರಶ್ರೇಷ್ಠನೇ, ಮಹಾತ್ಮನಾದ ನಿನ್ನ ತಂದೆಯನ್ನು ನಾನು ಪ್ರಾರ್ಥನೆ ಮಾಡಲಾಗಿ 1000 ವರ್ಷಗಳು ಕಳೆದ ಮೇಲೆ ನನಗೆ ಪುತ್ರನು ಹುಟ್ಟುವನೆಂದು ವರವನ್ನು ಕೊಟ್ಟಿರುವನು. ಎಲೈ ವೀರೋತ್ತಮನೇ, ಇನ್ನು 10 ವರ್ಷಗಳ ತಪಸ್ಸು ಉಳಿದಿದೆ. ಅನಂತರ ನೀನು ನನ್ನ ತಮ್ಮನನ್ನು ಕಾಣುವೆ. ಎಲೈ ಪುತ್ರನೇ, ತ್ರೈಲೋಕ್ಯವನ್ನು ಜಯಿಸಬೇಕೆಂಬ ಇಚ್ಛೆಯುಳ್ಳ ಆತನನ್ನು ನಾನು ನಿನಗಾಗಿ ಸಮಾಧಾನ ಪಡಿಸುವೆನು. ನೀವಿಬ್ಬರು ಸಮಾಧಾನ ಚಿತ್ತದಿಂದ ಇದ್ದುಕೊಂಡು ತ್ರೈಲೋಕ್ಯವನ್ನು ಗೆದ್ದು ಒಟ್ಟಿಗೆ ಆಳಿಕೊಂಡಿರಿ ಎಂದಳು. ಇಂದ್ರನಿಗೆ ಹೀಗೆ ಹೇಳಿ ದಿತಿಯು ಮಧ್ಯಾಹ್ನ ಕಾಲದಲ್ಲಿ ನಿದ್ರಾವಶಳಾಗಿ ತಲೆಯನ್ನಿಡಬೇಕಾದ ದಿಕ್ಕಿಗೆ ಕಾಲುಗಳನ್ನಿಟ್ಟು ನಿದ್ರಿಸಿದಳು. ಹೀಗೆ ಪಾದಗಳಿಡಬೇಕಾದ ಕಡೆ ತಲೆ ಕೂದಲನ್ನಿಟ್ಟು ತಲೆ ಇಡಬೇಕಾದ ಕಡೆ ಪಾದಗಳನ್ನಿಟ್ಟುದರಿಂದ ಅಶುಚಿಗೊಂಡ ಆಕೆಯನ್ನು ಕಂಡು ಇಂದ್ರನು ನಕ್ಕು ಸಂತೋಷವನ್ನು ಪಡೆದನು. ಎಲೈ ರಾಮನೇ, ಆಗ ಇಂದ್ರನು ಆಕೆಯ ಶರೀರವನ್ನು ಒಳಹೊಕ್ಕು ಧೈರ್ಯದಿಂದ ಆ ಗರ್ಭವನ್ನು 7 ಭಾಗವಾಗಿ ಚೆನ್ನಾಗಿ ಒಡೆದು ಬಿಟ್ಟನು. ಎಲೈ ರಾಮನೇ, ವಜ್ರಾಯುಧದಿಂದ ಗರ್ಭವು ಛೇದಿಸಲ್ಪಡುತ್ತಿರಲು ಅದು ಬಹಳವಾದ ಧ್ವನಿಗೈಯುತ್ತಾ ಹತ್ತಿತು. ಆಗ ದಿತಿಗೆ ಎಚ್ಚರವಾಯಿತು. ಇಂದ್ರನು ಗರ್ಭವನ್ನು ಕುರಿತು, ಅಳಬೇಡ ಅಳಬೇಡ, ಮಾರುದ ಮಾರುದ ಎಂದು ಹೇಳುತ್ತಾ ಅದು ಅಳುತ್ತಿದ್ದರೂ ಅದನ್ನು ಹೊಡೆಯುತ್ತಲೇ ಇದ್ದನು. ದಿತಿಯು ಕೊಲ್ಲಬೇಡ ಕೊಲ್ಲಬೇಡ ಎಂದು ಕೂಗಿಕೊಂಡಳು. ಆಗ ಇಂದ್ರನು ತಾಯಿಯ ಮಾತನ್ನು ಗೌರವಿಸುತ್ತಾ ಹೊರಕ್ಕೆ ಬಂದು ವಜ್ರಾಯುಧ ಸಹಿತನಾಗಿ ಕೈಜೋಡಿಸಿ ನಿಂತು ದಿತಿಯನ್ನು ಕುರಿತು ಹೀಗೆಂದನು, ಎಲೈ ದೇವಿಯೇ, ನೀನು ಪಾದಗಳನ್ನಿಡಬೇಕಾದ ಕಡೆಯಲ್ಲಿ ತಲೆ ಕೂದಲುಗಳನ್ನಿಟ್ಟು ಮಲಗಿ ಅಶುಚಿಯಾದೆ. ಆಗ ನಾನು ನಿನ್ನ ಶರೀರವನ್ನು ಪ್ರವೇಶಿಸಿ ಯುದ್ಧದಲ್ಲಿ ನನ್ನನ್ನು ಕೊಲ್ಲತಕ್ಕವನನ್ನು 7 ಭಾಗವಾಗಿ ಛೇದಿಸಿದೆನು. ಎಲೈ ದೇವಿಯೇ, ಈ ನನ್ನ ಕಾರ್ಯವನ್ನು ನೀನು ಕ್ಷಮಿಸುವವಳಾಗು. ಸರ್ಗ 47. ಸಪ್ತಮರುತ್ತುಗಳ ವೃತ್ತಾಂತ. ಸುಮತಿ ರಾಜನು ವಿಶ್ವಾಮಿತ್ರನನ್ನು ಆದರಿಸಿದುದು. ಗರ್ಭವು 7 ಭಾಗವಾಗಿ ಒಡೆಯಲು ದಿತಿಯು ಬಹು ದುಃಖದಿಂದ ತಿರಸ್ಕರಿಸಲಸಾಧ್ಯನಾದ ದೇವೇಂದ್ರನನ್ನು ಕುರಿತು ವಿನಯದಿಂದ ಇಂತೆಂದಳು, ನನ್ನ ಅಪರಾಧದ ದೆಸೆಯಿಂದ ಈ ಗರ್ಭವು 7 ಭಾಗವಾಗಿ ವಿಫಲವಾಯಿತು.
ಎಲೈ ಬಲಾಸುರ ಸಂಹಾರಕನಾದ ದೇವೇಂದ್ರನೇ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನನ್ನ ಗರ್ಭವು ನಾಶವಾದರೂ ಇದರಿಂದ ಲೋಕಕ್ಕೆ ಒಂದು ಉಪಕಾರವನ್ನೇ ಮಾಡಬಯಸುವೆನು. ಈ 7 ಭಾಗಗಳು ಕೂಡ ಸಪ್ತ ಮರುತ್ತುಗಳ ಸ್ಥಾನಗಳನ್ನು ಪಾಲಿಸುತ್ತಿರಲಿ. ಎಲೈ ಪುತ್ರನೇ, ಈ ನನ್ನ 7 ಮಕ್ಕಳು ದಿವ್ಯ ರೂಪವನ್ನು ಪಡೆದು ಸಪ್ತ ಮಾರುತಗಳೆಂಬ ಹೆಸರಿನಿಂದ ವಾಯು ಚಲನೆಯ ಯಾಜಮಾನ್ಯವನ್ನು ಪಡೆದು ದೇವಲೋಕದಲ್ಲಿ ಸಂಚರಿಸಲಿ. ಇವುಗಳಲ್ಲಿ ಒಂದು ಬ್ರಹ್ಮಲೋಕದಲ್ಲಿಯೂ ಇನ್ನೊಂದು ಇಂದ್ರಲೋಕದಲ್ಲಿಯೂ ಚಲಿಸಲಿ. ಮೂರನೆಯದು ಬಹಳ ಕೀರ್ತಿ ಪಡೆದು ಸ್ವರ್ಗದಲ್ಲಿ ವಾಯುವೆಂದು ಪ್ರಸಿದ್ಧಿ ಪಡೆಯಲಿ. ಎಲೈ ಸುರಶ್ರೇಷ್ಠನೇ, ಉಳಿದ ನನ್ನ 4 ಮಕ್ಕಳು ನಿನ್ನ ಆಜ್ಞೆಗಧೀನರಾಗಿ ನೀನು ಎಸಗಿದ ಕಾರ್ಯದಿಂದಲೇ ಮಾರುತಗಳೆಂದು ಹೆಸರು ಪಡೆದು ದೇವತೆಗಳಿಗಾಗಿ 4 ದಿಕ್ಕುಗಳಲ್ಲೂ ಸಂಚರಿಸಲಿ. ನಿನಗೆ ಮಂಗಳವಾಗಲಿ. ಆಕೆಯ ಆ ಮಾತನ್ನು ಕೇಳಿ ದೇವೇಂದ್ರನು ಕೈಗಳನ್ನು ಜೋಡಿಸಿ ನಿಂತು ದಿತಿಯನ್ನು ಕುರಿತು, ನೀನು ಹೇಳಿದುದೆಲ್ಲವೂ ಹಾಗೆಯೇ ಆಗುವುದು, ಇದರಲ್ಲಿ ಸಂಶಯವಿಲ್ಲ. ನಿನ್ನ ಮಕ್ಕಳು ದೇವತೆಗಳಾಗಿ ಸಂಚರಿಸುವರು. ನಿನಗೆ ಮಂಗಳವಾಗಲಿ ಎಂದನು. ಎಲೈ ರಾಮನೇ, ಹೀಗೆ ತಾಯಿ ಮಕ್ಕಳಾದ ಅವರಿಬ್ಬರೂ ತಪೋವನದಲ್ಲಿ ಈ ನಿಶ್ಚಯಕ್ಕೆ ಬಂದು ಕೃತಾರ್ಥರಾಗಿ ದೇವಲೋಕಕ್ಕೆ ಹೊರಟು ಹೋದರೆಂದು ನಾವು ಕೇಳಿರುತ್ತೇವೆ. ಎಲೈ ಕಾಕುತ್ಸನೇ, ಪೂರ್ವದಲ್ಲಿ ತಪೋನಿಷ್ಠಳಾದ ದಿತಿಯನ್ನು ಉಪಚರಿಸಿಕೊಂಡು ಮಹೇಂದ್ರನು ವಾಸವಾಗಿದ್ದ ಪ್ರದೇಶವೇ ಇದು. ಇಕ್ಷ್ವಾಕು ರಾಜನಿಗೆ ಆಲಂಬುಸ ಎಂಬ ಪತ್ನಿಯಲ್ಲಿ ವಿಶಾಲನೆಂಬ ಹೆಸರುಳ್ಳ ಪರಮಧಾರ್ಮಿಕನಾದ ಮಗನು ಹುಟ್ಟಿದನು. ಆತನು ಈ ಪ್ರದೇಶದಲ್ಲಿ ವಿಶಾಲವೆಂಬ ಪಟ್ಟಣವನ್ನು ನಿರ್ಮಿಸಿದನು. ಎಲೈ ರಾಮನೇ, ವಿಶಾಲನ ಮಗನು ಮಹಾಬಲಶಾಲಿಯಾಗಿದ್ದ ಹೇಮಚಂದ್ರನು. ಹೇಮಚಂದ್ರನ ಮಗನು ಸುಚಂದ್ರ ಎಂಬ ಹೆಸರನ್ನು ಪಡೆದನು. ಸುಚಂದ್ರನ ಮಗನು ಧೂಮ್ರಾಶ್ವನು. ಧೂಮ್ರಾಶ್ವನಿಗೆ ಶೃಂಜಯನೆಂಬ ಮಗನು ಹುಟ್ಟಿದನು. ಶೃಂಜಯನ ಮಗನು ಪ್ರತಾಪಶಾಲಿಯೂ ಸಂಪದ್ಯುಕ್ತನೂ ಆದ ಸಹದೇವನು. ಸಹದೇವನ ಮಗನು ಪರಮಧಾರ್ಮಿಕನಾದ ಕುಶಾಶ್ವನು. ಕುಶಾಶ್ವನ ಮಗನು ಭಾಗ್ಯಶಾಲಿಯೂ ಪ್ರತಾಪವಂತನೂ ಆದ ಸೋಮದತ್ತನು. ಸೋಮದತ್ತನ ಮಗನು ಕಾಕುತ್ಸನೆಂದು ಹೆಸರು ಪಡೆದವನು. ಆತನ ಮಗನೇ ಮಹಾ ತೇಜಸ್ವಿಯಾಗಿ ಜಯಿಸಲಸಾಧ್ಯನಾದ ಬಲವುಳ್ಳವನಾಗಿ ದೇವಲೋಕದಲ್ಲಿಯೂ ಖ್ಯಾತಿಯನ್ನು ಹೊಂದಿರುವ ಸುಮತಿ ಎಂಬುವನು. ಈತನೇ ಈಗ ಈ ಪಟ್ಟಣವನ್ನಾಳುತ್ತಿರುವನು. ಇಕ್ಷ್ವಾಕು ರಾಜನ ಅನುಗ್ರಹದಿಂದ ವೈಶಾಲಿಕಾ ನಗರದ ರಾಜರೆಲ್ಲರೂ ದೀರ್ಘಾಯುಷ್ಮಂತರಾಗಿ ಮಹಾತ್ಮರು, ಪರಾಕ್ರಮಶಾಲಿಗಳು, ಧರ್ಮಾತ್ಮರು ಆಗಿರುವರು. ಎಲೈ ರಾಮನೇ, ನಾವು ಈ ಬಾರಿ ಇಲ್ಲಿಯೇ ಸುಖವಾಗಿ ಇರೋಣ. ಎಲೈ ನರಶ್ರೇಷ್ಠನೇ, ನಾಳೆ ಪ್ರಾತಃ ಕಾಲ ಜನಕರಾಯನನ್ನು ನೀನು ನೋಡಬಹುದು. ಈ ಪ್ರಕಾರ ವಿಶ್ವಾಮಿತ್ರನು ವಿಶಾಲನಗರದ ವೃತ್ತಾಂತವನ್ನು ರಾಮನಿಗೆ ಅರುಹಿದನು. ಮಹಾ ತೇಜಸ್ವಿಯೂ ಕೀರ್ತಿವಂತನೂ ಆದ ಸುಮತಿ ಮಹಾರಾಜನು ವಿಶ್ವಾಮಿತ್ರನು ತನ್ನ ಪಟ್ಟಣಕ್ಕೆ ಬಂದಿರುವುದನ್ನು ಕೇಳಿ ಪುರೋಹಿತರಿಂದಲೂ ಬಂಧು ಜನರಿಂದಲೂ ಕೂಡಿ ವಿಶ್ವಾಮಿತ್ರನನ್ನು ಎದುರುಗೊಂಡು ವಿಶೇಷ ರೀತಿಯಿಂದ ಪೂಜಿಸಿ ಅನಂತರ ಕೈಗಳನ್ನು ಜೋಡಿಸಿ ಹಿಡಿದು ಕುಶಲ ಪ್ರಶ್ನೆಯನ್ನು ಮಾಡಿ ವಿಶ್ವಾಮಿತ್ರನಿಗೆ ಇಂತೆಂದು ನುಡಿದನು. ಎಲೈ ಮಹರ್ಷಿಯೇ, ನೀನು ನನ್ನ ದೇಶಕ್ಕೆ ಬಂದವನಾಗಿ ನಿನ್ನ ದರ್ಶನವನ್ನು ನಾನು ಪಡೆದುದರಿಂದ ನಾನು ಧನ್ಯನಾದೆನು. ನಾನು ಅನುಗ್ರಹಿಸಲ್ಪಟ್ಟೆನು. ನನಗಿಂತ ಧನ್ಯರೇ ಇಲ್ಲ. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.